ಕೂಡ ನೋಡಿ ಇಲ್ಲಿ ಟೆಂಟಲ್ಲಿ ಸ್ಟೇ ಆಗಿದ್ವಿ ನೆನ್ನೆ ನೈಟು. ಸೊ ಇವತ್ತು ಬೆಳಗ್ಗೆನೆ ಎಲ್ಲರೂ 3 ಗಂಟೆಗೆ ಎದ್ದು 4 ಗಂಟೆ, ಇವಾಗ ಟೈಮು 4:25 ಆಗಿದೆ. 1.5 ಅವರಲ್ಲಿ 12 ಜನ ರೆಡಿ ಆಗಿದ್ದೀವಿ. ಇಲ್ಲೇ ಫಾರೆಸ್ಟ್ ಆಫೀಸ್ ಹತ್ರ ನಾವು ಟೆಂಟ್ ಹಾಕಿರೋದು. ಫಾರೆಸ್ಟ್ ಆಫೀಸ್ ಹತ್ರ ಫ್ರೆಶ್ ಅಪ್ ಆಗೋಕ್ಕೆ ಫೇಸ್ ವಾಶ್ ಎಲ್ಲ ಮಾಡಿ, ಮತ್ತು ಟಾಯ್ಲೆಟ್ಸ್ ಎಲ್ಲ ಇದೆ. ಎಷ್ಟು 5 ಇದೆಯಾ 4 ಇದೆಯಾ? 4 ಇದೆ. 4 ಇದೆ. ಲೇಡೀಸ್ ಒಂದು ಜೆಂಟ್ಸ್ 3. ಸೊ ನೀಟಾಗಿದೆ. ಸೊ ಎಲ್ಲರೂ ಏನಾದ್ರು ಇಲ್ಲಿ ಬಂದರೆ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನಾವು ಕೂಡ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇನ್ನೇನು ಹೊರಟಿದ್ದೀವಿ. ಬಟ್ ಇಲ್ಲಿ ಫಾರೆಸ್ಟ್ ಆಫೀಸಿಂದ ಬಿಡೋದು 5:30 ಅಂತ ಹೇಳ್ತಿದ್ದಾರೆ. ನೋಡಬೇಕು, ಕಾಯ್ಬೇಕಾಗುತ್ತೆ, ಇನ್ನೊಂದು ಅವರ್ ಕಾಯ್ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಹೋದಷ್ಟು ಈ ಕಡೆ ರೆಡಿ, ಬೇಗ ಹೋದಷ್ಟು ಸುಸ್ತಾಗಲ್ಲ, ಬೇಗ ತಲುಪ್ಬೋದು. ಸೂರ್ಯ ಬರೋಕ್ಕಿಂತ ಮುಂಚೆ ಹೋಗ್ಬೋದು ಅಂತ ನಾವು ಪ್ಲಾನ್ ಮಾಡ್ಕೊಂಡು ಬೇಗ ಹೊರಟ್ವಿ, ಬೇಗ ರೆಡಿ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಿರೋರು ಎಲ್ರಿಗೂ, ನನ್ನ ಕುಟುಂಬ ಸದಸ್ಯರೆಲ್ರಿಗೂ ನನ್ನ ಮನಸ್ಸಿಂದ, ನನ್ನ ಹೃದಯದ ಕೆಳಭಾಗದಿಂದ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಹೋಗೋಣ. ಸ್ಪ್ರಿಂಟ್ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು ಸಂತೋಷ. ಥ್ಯಾಂಕ್ ಯು ನಾಗಮ್ಮ. ಇವರು ಕೂಡ 3 ಗಂಟೆಗೆ ಅಲಾರಾಮ್ 3 ಗಂಟೆ ಆಯ್ತು ಅಂತ ತಕ್ಷಣ ಎದ್ರು. ಸೊ ಇವರಿಂದ ಸ್ಟಾರ್ಟ್ ಆಯ್ತು ಆಕ್ಚುಲಿ. ನೆಕ್ಸ್ಟ್ ಹಂಗೆ ಇವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದರಿಂದ ಒಂದು ಒಳ್ಳೆ ನೋಡ್ತಾ ಇದ್ದೀವಿ. ನೀನ್ ಹೇಳಿಲ್ಲ, ನಾನೇ ಥ್ಯಾಂಕ್ ಯು ಅಂದೆ. ಅಲ್ಲ, ಅವ್ನು ಬೇಗ ಇದ್ದಿರೋದೇ ನಮ್ಗೊಂದು ಕೃತಜ್ಞತೆ ಸಲ್ಲಿಸಿದಂಗೆ. ಇವನು ಕೂಡ ತುಂಬಾ ಸಪೋರ್ಟ್ ಮಾಡ್ದ. ಹೇಳ್ಬೇಕು, ಯಾರ್ದಿದ್ದು ಹೇಳಿದ್ರಲ್ಲ ಸಂತ ಹೇಳಿ. 2 ಇದೆ, 2 3 5 ಆಯ್ತಲ್ವಾ? ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ 4:15ಗೆಲ್ಲ ನಮ್ದು ರೆಡಿ ಆಗಿತ್ತು. ಬಟ್ ಫಾರೆಸ್ಟ್ ಆಫೀಸಿಂದ 4:15ಗೆ ಬಿಡಲ್ಲ, 5 ಕಾಲ 5:30 ಆಗುತ್ತೆ. ಸೊ ಎಲ್ಲ ಮತ್ತೆ ಚೆಕ್ ಮಾಡಿಸಿ ನಾವು ಯಾವ್ದಾವ್ದು ತಗೊಂಡು ಹೋಗ್ಬೇಕು, ಬರೀ ತಿಂಡಿ ಐಟಮ್ಗಳು ಮತ್ತು ಇಂಪಾರ್ಟೆಂಟ್ ಮೊಬೈಲು, ಪರ್ಸ್ ಏನಿದೆ ಅದನ್ನು ಮಾತ್ರ ಅಲೋ ಮಾಡ್ತಾರೆ ನೆಕ್ಸ್ಟ್ ಮುಂದೆ ಟ್ರೆಕ್ನ ಕಂಟಿನ್ಯೂ ಮಾಡೋಕ್ಕೆ. ಸೊ ಅದನ್ನೆಲ್ಲ ನಾವು ತಗೊಂಡಿದ್ದೀವಿ. ಮಿಕ್ಕಿದ ಬ್ಯಾಗ್ನೆಲ್ಲ ನಾವು ಟೆಂಟಲ್ಲೇ ಇಡ್ಬೋದು ಅಥವಾ ಫಾರೆಸ್ಟ್ ಆಫೀಸಲ್ಲಿ ಇಡ್ಬೋದು. ಸೊ ಇಟ್ಟು ಇವಾಗ ಹೊರಡ್ತಿದ್ದೀವಿ. ಆಲ್ರೆಡಿ ಲೇಟ್ ಆಗಿರೋಂಗಿದೆ. ಸೊ ಬೇಗ ಹೋಗಬೇಕು. ಸೊ ಹೋಗ್ತೀವಿ. ಸೊ ಎಲ್ಲರೂ ರೆಡಿ ಇದ್ದಾರೆ, 11 ಜನ. ಹೋಗೋಣ ಬನ್ನಿ. ಎಲ್ಲ ರೆಡಿನಾ? ಈಗ ನೀವು ನೋಡ್ತಿದ್ದೀರಲ್ಲ, ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಇದ್ದೀವಿ. ಸೊ ನಮ್ಮ ಪ್ಲ್ಯಾನ್ ಏನಂದರೆ ಇಲ್ಲಿಂದ 5.5 ಕಿಲೋಮೀಟ್ರ್ ದೂರದಲ್ಲಿರೋ ಶೇಷ ಪರ್ವತನ ತಲುಪೋದು, ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ದೂರದಲ್ಲಿರೋ ಕುಮಾರ ಪರ್ವತನ ತಲುಪೋದು. ಸೊ ನಾವಿವಾಗ ಟೋಟಲ್ ನಡಿಬೇಕಾಗಿರೋದು 6.5 ಕಿಲೋಮೀಟರ್ ಕುಮಾರ ಪರ್ವತ ಪೀಕ್ಗೆ ಹೋಗೋಕ್ಕೆ. ಬನ್ನಿ ಹೋಗೋಣ. ಟೈಮಿಗ 6:25, 1.5 ಕಿಲೋಮೀಟ್ರ್ ಬಂದಿರ್ಬೋದು. 1.5 2 ಕಿಲೋಮೀಟ್ರು. ನೀವು ನೋಡ್ತಿದ್ದೀರಾ, ಇವಾಗ ಬೆಳಕಾಗ್ತಿದೆ. ಚಂದ್ರ ಇನ್ನೂ ಇಲ್ಲೇ ಇದೆ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಅವರೆಲ್ಲ ಆಗಲೇ ಮೇಲೆ ಹೋಗಿದ್ದಾರೆ, ಅಲ್ಲಿದ್ದಾರೆ. ಇನ್ನೊಂದಿಬ್ರು ಇಲ್ಲಿದ್ದಾರೆ. ಬೆಳಕಲ್ಲಿ ಕಣ್ಣ ಮುಂದೆ ಇರೋದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ ಕಾಣ್ತದೆ. 3 ಕಿಲೋಮೀಟ್ರ್ ಬಂದಿದ್ದೀವಿ. ನೀವು ನೋಡ್ತಿದ್ದೀರಾ, ಇನ್ನು 4 ಕಿಲೋಮೀಟ್ರ್ ಹೋಗ್ಬೇಕು ಪುಷ್ಪಗಿರಿ ಪೀಕ್ಗೆ. ಕುಮಾರ ಪರ್ವತಕ್ಕೆ ಇನ್ನು 4 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಮುಂಚೆ ಶೇಷಗಿರಿ ಸಿಗುತ್ತೆ. ಇನ್ನೇನು ಇಲ್ಲೇ ಹತ್ರದಲ್ಲಿ ಕಲ್ಲು ಮಂಟಪ ಇದೆ, ಅಲ್ಲಿಗೆ ಹೋಗೋಣ.
ಶೇಷ ಪರ್ವತ ಪೀಕಿಗೆ ಬಂದ್ವಿ. ಟೈಮು 9 ಗಂಟೆ.
ಸೊ ನಾವು ಇಲ್ಲಿ ಬರೋಕ್ಕೆ ಕಾರಣ ಸಂತೋಷ್ ಸಾಗರು. ಈ ಕ್ರೆಡಿಟ್ ಎಲ್ಲ ನಮ್ಮ ಸಂತೋಷ್. ಶೇಷಾಪುರ ಪರ್ವತ ಅದಲ್ಲ ಬಂದ್ರಲ್ಲ ನೀವು, ಇದೆ ಅದೇ ಇದೆಯಲ್ಲ ಅಲ್ಲಿ ಕೂತ್ಕೊಂಡಲ್ಲ ಅದಲ್ಲ. ಅಷ್ಟು ದೂರ ನಾವು ಬಂದಿಲ್ಲ. ಈ ಕಡೆ ಇದೆ ಶೇಷಾಪುರ ಅಂತ. ಅಷ್ಟು ದೂರ ಅಂದರೆ ನಾವು ಅಲ್ಲಿಂದ ಇಲ್ಲಿಗೆ ಇಷ್ಟು ಬೇಗ ಇರಬೇಕು. ಇದೇ ಇರಬೇಕು ಈ ಕಡೆ. ಇಲ್ಲ ಕಣೋ, ಅದೇನೆ ಅದಲ್ಲ. ಅಲ್ಲೋ ಅಲ್ಲಿಂದ ನಾವು ಇಲ್ಲಿ ಹಿಂಗೆ ಬಂದ್ವಾ? ಹ್ಞೂ ಕಣೋ, ಈಗ ಬಂದಿದ್ದು ಈ ಬೆಟ್ಟ ನಮ್ಮದು. ಅಲ್ಲಿ ಶೇಷಾಪುರ ನೀವು ನೋಡ್ತಿದ್ದೀರಾ ಗಿರಿಗದ್ದೆ ಕ್ಯಾಂಪ್. 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರ್ ಬಂದಿದ್ದೀವಿ ಫಾರೆಸ್ಟ್ ಆಫೀಸಿಂದ. ಸೊ ಸಿಕ್ತು ಪೀಕ್, ಕುಮಾರ ಪರ್ವತ ಪೀಕಲ್ಲಿದ್ದೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಗಾಳಿ ಅಂತೂ ಫುಲ್ಲು ಜಾಸ್ತಿ ಬೀಸ್ತಿದೆ. ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ಸೈಡ್ ನೋಡಿದ್ರೆ ಇಲ್ಲೊಂದು ರೂಟ್ ಕಾಣಿಸುತ್ತೆ. ಇದು ನಾನು ಆವಾಗಲೇ ಹೇಳ್ದಂಗೆ ಸೋಮವಾರಪೇಟೆ ಸೈಡಿಂದ ಬಂದರೆ ನೀವು ಇಲ್ಲಿ ಕನೆಕ್ಟ್ ಆಗ್ತೀರಾ. ಇಲ್ಲೇ ಬರ್ತಿದೆ ನೋಡಿ, ಟುವರ್ಡ್ಸ್ ಸೋಮವಾರಪೇಟೆ. ಇದು ಜಸ್ಟ್ 7 ಕಿಲೋಮೀಟ್ರ್ ಇದೆ ಅಷ್ಟೇ. ನಾವೇನು ಫಾರೆಸ್ಟ್ ಆಫೀಸಿಂದ ಬಂದ್ವು 6 ಕಿಲೋಮೀಟ್ರು, ಅದರಷ್ಟು ಆಗುತ್ತೆ ಅಷ್ಟೇ. ಒಂದೇ ದಿನದಲ್ಲಿ ಹತ್ತಿ ಇಳಿಬೋದು, ಇದರಷ್ಟು ಕಷ್ಟ ಇಲ್ಲ. ಸೊ ಸೋಮವಾರಪೇಟೆ ಸೈಡಿಂದ ಬಂದರೆ ಹಿಂಗೆ ಬರ್ತೀವಿ. ಹಾಂ, ನೀವು ನೋಡ್ಬೋದು ಇಲ್ಲಿ ಫುಲ್ಲು ಫಾಗು, ಕ್ಲಿಯರ್ ಇಲ್ಲ, ಏನು ಕಾಣಿಸ್ತಿಲ್ಲ ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಇದೆ, ಕಾಣಿಸ್ತಿಲ್ಲ ಇಲ್ಲಿ. ಅಲ್ಲಿ ಹೋಗೋಣ ಬನ್ನಿ. ಇಲ್ಲಿ ಬಂದರೆ ಕುಮಾರ ಪರ್ವತ ಪೀಕ್. ಶುಭಾಶಯಗಳು. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ, ಪಾಪವಂತೆ ಪುಣ್ಯವಂತೆ ಕಾಣದಯ್ಯನ. ಹರನೇ ಶಿವಪ್ಪ ಕಾಯುವ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ನಾವು ಪೀಕಲ್ಲಿ ಹತ್ತತ್ರ 1 ಗಂಟೆ ಟೈಮ್ ಪಾಸ್ ಮಾಡಿದ್ವಿ. ಮತ್ತು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 11:15 ಆಗಿತ್ತು. ಅಲ್ಲಿಂದ ಹೊರಟು ಫಾರೆಸ್ಟ್ ಆಫೀಸ್ ತಲುಪೋ ಅಷ್ಟರಲ್ಲಿ 3:30 ಆಗಿತ್ತು. ಫಾರೆಸ್ಟ್ ಆಫೀಸಲ್ಲಿ ಚೆಕ್ಔಟ್ ಆಗಿ ನಮ್ಮದು ಬ್ಯಾಗ್ ಎಲ್ಲ ಏನು ಇಟ್ಟಿದ್ವಿ ಅದನ್ನೆಲ್ಲ ವಾಪಸ್ ತಗೊಂಡು ಅಲ್ಲಿಂದ ಭಟ್ರ ಮನೆಗೆ ಊಟಕ್ಕೆ ಹೋದ್ವಿ. ಭಟ್ರ ಮನೆಯಲ್ಲಿ ನಮಗೋಸ್ಕರ ಊಟ ರೆಡಿ ಆಗಿತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 4:15.
4:15ಗೆ ಭಟ್ರ ಮನೆ ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ತಲುಪೋ ಅಷ್ಟರಲ್ಲಿ 7:30 ಆಯಿತು. ನಾನು ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಹಕಾರದಿಂದ ತುಂಬ ಬೇಗನೆ ತಲುಪಿದ್ವಿ. ಮತ್ತು ಕರ್ನಾಟಕದ ಅತ್ಯಂತ ಕಷ್ಟಕರ ಟ್ರೆಕ್ಕಿಂಗ್ ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ನಮ್ಮ ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಕ್ಸಸ್ ಆದ್ವಿ. ಸೊ ನೀವು ಕೂಡ ಫ್ಯಾಮಿಲಿ ಜೊತೆ ಬರಬೇಕಂತಿದ್ರೆ ಬರ್ಬೋದು, ಬಟ್ ಕಷ್ಟ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನೀವೆಲ್ಲದಕ್ಕೂ ತಯಾರಾಗಿ ಬರಬೇಕಷ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.